ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್. ನಾನು ಶಿವ. ಗೈಸ್, ನಾನು ಇವತ್ತು ಬಂದಿದ್ದೇನೆ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಶೋರೂಮ್ಗೆ. ಏನಕ್ಕೆ ಅಂದರೆ ರೀಸೆಂಟಾಗಿ ಲಾಂಚ್ ಆಗಿರುವಂಥ ಚೇತಕ್ 2901 ಎಲೆಕ್ಟ್ರಿಕ್ ಸ್ಕೂಟರ್ನ ನೋಡೋಣ ಅಂತ ಬಂದಿದ್ದೇನೆ. ಸೊ ಇವಾಗ ಏನು ನೋಡ್ತಾ ಇರೋ ನನ್ನ ಮುಂದೆ ಇದೆ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಕಡೆಯಿಂದ ಲಾಂಚ್ ಆದಂಥ ಹೊಸ ಎಲೆಕ್ಟ್ರಿಕ್ ಸ್ಕೂಟರು 2901. ಈ ಗಾಡಿಯ ಒಂದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು 95,000 ರೂಪಾಯಿ. ಸೊ ಆನ್ ರೋಡು ಹತ್ತತ್ರ ನಿಮಗೆ 1,10,000 ರೂಪಾಯಿ ಆಗುತ್ತೆ. ಸೊ ಚೇತಕ್ಕೆಲ್ಲ ಒಂದು ಬಜೆಟ್ ಫ್ರೆಂಡ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ ಈ ಗಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಚೇತಕ್ ಪ್ರೀಮಿಯಮು, ಇದು 1,72,000 ಆಗುತ್ತೆ. ಆ್ಯಂಡ್ ಇದು ಬಂದು ಚೇತಕ್ ಅರ್ಬನ್ ಅಂತ, ಇದು 1,40,000 ಆಗುತ್ತೆ. ಸೊ ಇವೆಲ್ಲ ಕಂಪೇರ್ ಮಾಡಿದಾಗ ಇದು ಒಂದು ಕಮ್ಮಿ ಬಜೆಟಲ್ಲಿ ಸಿಗುವಂಥ ಒಂದು ಗಾಡಿ. ಹಾಗಿದ್ರೆ ಈ ಗಾಡಿ ಹೇಗಿದೆ, ಏನು ಎತ್ತ ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಆಗಿ ವಿಡಿಯೋ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದ ಇರುವಂಥ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಮೊದಲಾಗಿ ಗಾಡಿ ನೋಡೋದಕ್ಕೆ ನಿಮಗೆ ಲುಕ್ ವೈಸ್ ಏನು ಡಿಫ್ರೆಂಟೇ ಅನ್ಸಲ್ಲ. ಸೇಮ್ ಎಲೆಕ್ಟ್ರಿಕ್ ಸ್ಕೂಟರೇ, ಸೇಮ್. ಈ ಗಾಡಿಲೂ ಮೆಟಾಲಿಕ್ ಬಾಡಿ ಇದೆ ಆ್ಯಂಡ್ ಈ ಗಾಡಿ ಕೂಡ ಮೆಟಾಲಿಕ್ ಬಾಡಿನೇ. ಸೇಮ್ ಸೀಟ್, ಸೇಮ್ ಡಿಸ್ಪ್ಲೇ, ಸೇಮ್ ಕಂಪ್ಲೀಟ್ ಚಾಸಿಯಿಂದ ಹಿಡಿದು ಮೋಟರು, ಬ್ಯಾಟ್ರಿ ಪ್ರತಿಯೊಂದೂ ಈ ಒಂದು ಗಾಡೀಲಿ ಸೇಮ್. ಮುಂಚೆನು ಯೂಸ್ ಮಾಡ್ತಾಯಿದ್ರು ಅದನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಫ್ರಂಟಲ್ಲಿ ಡ್ರಮ್ ಬ್ರೇಕು, MRF ಟೈರು, 12 ಇಂಚ್ ಅಲಾಯ್ ವೀಲು. ಆ್ಯಂಡ್ ರೇರ್ ಬಂದರೆ ಸೇಮ್ ಓಲ್ಡ್ ಸೈಡ್ ಮೌಂಟೆಡ್ ಮೋಟರು ಆ್ಯಂಡ್ ಅಲಾಯ್ ವೀಲು ಆ್ಯಂಡ್ ಡ್ರಮ್ ಬ್ರೇಕ್. ಇಲ್ಲೂ ಕೂಡ ಇಲ್ಲಿ ಮಾತ್ರ ಗ್ರಾಫಿಕ್ಸ್ನ ಚೇಂಜ್ ಮಾಡಿದ್ದಾರೆ. ಇದರಲ್ಲಿ ಕಂಪ್ಲೀಟಾಗಿ ಪ್ಲೇನ್ ಇದೆ, ಬಟ್ ಇದರಲ್ಲಿ ಒಂಥರ ಸ್ಟೈಲಿಶ್ ಆಗಿ ಗ್ರಾಫಿಕ್ಸ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಈ ಗಾಡೀಲಿ ನಾರ್ಮಲ್ ಅರ್ಬನ್ ವೇರಿಯಂಟಲ್ಲಿ ಏನು ಸಿಗುತ್ತೆ, ಒಂದು ರೌಂಡ್ ಕಲರು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರು, ಅದೇ ಡಿಸ್ಪ್ಲೇನೇ ಯೂಸ್ ಮಾಡಿದ್ದಾರೆ. ಅದು ಬಿಟ್ಟರೆ ಮೇನ್ ಚೇಂಜಸ್ ಏನಂದರೆ ಕೀ. ಈ ಒಂದು ವೇರಿಯಂಟಲ್ಲಿ ಕೀ ಸಿಗ್ತಾ ಇದೆ. ಬಟ್ ನೀವು ಏನಾರ ಅರ್ಬನ್ ವೇರಿಯಂಟ್ ಏನಾರು ಹೋಯ್ತೀರಾ ಅಥವಾ ಪ್ರೀಮಿಯಂ ವೇರಿಯಂಟ್ ಏನಾರು ಹೋಯ್ತೀರಾ ಅಂದರೆ ಕೀಲೆಸ್, ಅಂದರೆ ಒಂದು ರಿಮೋಟ್ ಸಿಗುತ್ತೆ. ಆ ರಿಮೋಟ್ ಮುಖಾಂತರ ನಾವು ಗಾಡಿನ ಆನ್ ಆಫ್ ಮಾಡ್ಬೋದು. ಬಟ್ ಈ ಒಂದು ವೇರಿಯಂಟಲ್ಲಿ ಕೀ ಮುಖಾಂತರ ನಾವು ಗಾಡಿನ ಆನ್ ಮಾಡ್ಬೋದು. ಫ್ರಂಟಿಂದ ನೋಡ್ಬೋದು ಅಥವಾ ಸೈಡ್ ಆ್ಯಂಗಲಿಂದ ನೋಡ್ಬೋದು ಅಥವಾ ರೇರಲ್ಲಾದರೂ ನೋಡ್ಬೋದು, ಹೆಂಗಾದ್ರೂ ನೋಡಿ. ಸೊ ಸೇಮ್ ಗಾಡಿನೇ. ಸೊ ಏನು ರೇರ್ ಹ್ಯಾಂಡಲ್ ಗ್ರಿಪ್ ಇದೆ, ಇದನ್ನ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಅದು ಬಿಟ್ಟರೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 2 ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಬಟ್ ಇದು ಮುಂಚೆ ಇರಲಿಲ್ಲ. ಮುಂಚೆ ಫ್ರಂಟಲ್ಲಿ ಗ್ಲೋ ಬಾಕ್ಸ್ ಸಿಗ್ತಾಯಿತ್ತು, ಈ ಥರ ಒಂದು ಕಂಪ್ಲೀಟ್ ಒಂದು ಸಿಂಗಲ್ ಗ್ಲೋ ಬಾಕ್ಸ್ ಥರ ಇತ್ತು. ಬಟ್ ಇವಾಗ ಆ ಥರ ಸಿಗೋಲ್ಲ. ಈ ಥರ 2 ಚಿಕ್ಕದಾಗಿ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಇಲ್ಲಿ ಒಂದು USB ಪೋರ್ಟ್ನ ಕೊಟ್ಟಿದ್ದಾರೆ, ಮೊಬೈಲ್ ಏನಾರು ಚಾರ್ಜಿಂಗ್ ಹಾಕೊತೀವಿ ಅಂದರೆ. ಆ್ಯಂಡ್ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಾರ್ಮಲ್ ಆಗಿರುವಂಥ ಒಂದು ಸೇಮ್ ಓಲ್ಡ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್. ಆ್ಯಂಡ್ ಇನ್ನೊಂದೇನೆಂದರೆ ಈ ಗಾಡೀಲಿ ಕಲರ್ಸ್ಗಳು ಚೇಂಜ್ ಆಗಿದೆ. ಸೊ ಒಂಥರ ಡಿಫ್ರೆಂಟಾಗಿ ಬೋಲ್ಡಾಗಿ ಎದ್ದು ಕಾಣಿಸ್ತಿದೆ. ಇದು ಬಂದು ಯೆಲ್ಲೋ ಕಲರು, ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲೋ. ಆ್ಯಂಡ್ ಹಾಗೆ ಇದು ಬಂದು ರೆಡ್ ಕಲರು, ಇದು ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದು ಬಂದು ಬ್ಲೂ, ಆ್ಯಂಡ್ ಇದು ಬಂದು ವೈಟು, ಸ್ವಲ್ಪ ನೋಡೋದಕ್ಕೆ ಸಿಲ್ವರ್ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಬ್ಲ್ಯಾಕು. ಕಲರ್ಸ್ಗಳು ಒಂಥರ ಬೇರೆ ಥರ ಬೋಲ್ಡಾಗಿ ಕಾಣಿಸುತ್ತೆ. ಸೊ ಮೇ ಬಿ ಕಲರ್ದು ಒಂದು ಪ್ಯಾಟ್ರನ್ನ ಚೇಂಜ್ ಮಾಡಿದ್ದಾರೆ. ಸೊ ಅದರಿಂದ ಒಂದು ಸ್ವಲ್ಪ ಬೋಲ್ಡಾಗಿ ಕಾಣಿಸ್ತಿದೆ, ನನಗೆ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ಮಾತ್ರ ಬೋಲ್ಡಾಗಿ ಕಾಣಿಸುತ್ತೆ. ನನಗೆ ಬೇಸಿಕಲಿ ಆ ಒಂದು ಗಾಡಿಗಳಿಗಿಂತ ಈ ಗಾಡಿ ನೋಡೋದಕ್ಕೆ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನಿಸ್ತಿದೆ. ಅದು ಬಿಟ್ಟರೆ ಈ ಒಂದು ಗಾಡಿಯಲ್ಲಿರುವಂಥ ಒಂದು ಕಂಪ್ಲೀಟ್ಲಿ ಬ್ಯಾಟ್ರಿ ಆ್ಯಂಡ್ ಮೋಟಾರ್ ಬಂದು IP67 ವಾಟರ್ ರೆಸಿಸ್ಟೆನ್ಸ್ ರೇಟಿಂಗ್ ಇದೆ. ಆ್ಯಂಡ್ ಈ ಒಂದು ಗಾಡಿಯ ಒಂದು IDC ರೇಂಜ್ ಬಂದು 123 ಕಿಲೋಮೀಟ್ರು. ಸೊ ನಿಮಗೆ ರಿಯಲ್ ವರ್ಲ್ಡ್ ಬಂದಾಗ ಒಂದು 100-110 ಬರ್ಬೋದು ಮ್ಯಾಕ್ಸಿಮಮ್ ಆಗಿ, ನೀವೇನಾರ ಸ್ಲೋ ಆಗಿ ಓಡಾಡ್ಸ್ತೀರಾ ಅಂದರೆ. ಅದು ಬಿಟ್ಟರೆ ಮೆಟಾಲಿಕ್ ಬಾಡಿ ಆ್ಯಂಡ್ ಸಾಲಿಡ್ ಟ್ರಾನ್ಸ್ಮಿಷನ್ ಅಂತೆ. ಆ್ಯಂಡ್ ವೈಬ್ರೆಂಟ್ ಕಲರ್, ಸ್ವಲ್ಪ ವೈಬ್ರೆಂಟಾಗಿ ಕಾಣಿಸ್ತಿದೆ ಕಲರ್ ಮಾತ್ರ. ಆ್ಯಂಡ್ ಹಜಾರ್ಡ್ ಲೈಟ್ ಸಿಗುತ್ತೆ. ಆ್ಯಂಡ್ ಹಾಗೆ ಈ ಒಂದು ಗಾಡಿಗೆ ಟೆಕ್ ಪ್ಯಾಕ್ ಕೂಡ ಸಿಗುತ್ತೆ. ಸೊ ನೀವೇನೋ ಟೆಕ್ ಪ್ಯಾಕ್ ತಗೋತೀರಾ ಅಂದರೆ ಎಕ್ಸ್ಟ್ರಾ 3,000 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಟೆಕ್ ಪ್ಯಾಕ್ ತಗೊಂಡ್ರೆ ನೀವು ರಿವರ್ಸ್ ಮೋಡ್ ಸಿಗುತ್ತೆ, ಹಿಲ್ ಹೋಲ್ಡ್ ಅಸಿಸ್ಟೆನ್ಸ್ ಸಿಗುತ್ತೆ, ಆ್ಯಂಡ್ ಗೈಡ್ ಮೀ ಹೋಮ್ ಲೈಟ್ ಅಂತ ಆ ಒಂದು ಆಪ್ಷನ್ ಸಿಗುತ್ತೆ. ಮತ್ತು ಸೆಲ್ಫ್ ಕ್ಯಾನ್ಸಲಿಂಗ್ ಬ್ಲಿಂಕರ್ ಸಿಗುತ್ತೆ. ಆ್ಯಂಡ್ ಫಾಸ್ಟ್ ಫ್ಲ್ಯಾಶಿಂಗ್ ಸ್ಪಾಟ್ ಲ್ಯಾಂಪ್ ಅಂತ ಅದೊಂದು ಸಿಗುತ್ತೆ. ಆ್ಯಂಡ್ ಹಾಗೆ ರೈಡ್ ಮೋಡ್ಸು ಎಕೋ ಮೋಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ 2 ರೈಡಿಂಗ್ ಮೋಡ್ ಸಿಗುತ್ತೆ. ಬಟ್ ನೀವು ಟೆಕ್ ಪ್ಯಾಕ್ ತಗೊಳ್ಳಲ್ಲ ಅಂದರೆ ಜಸ್ಟ್ ಎಕೋ ಮೋಡ್ ಅಷ್ಟೇ ಸಿಗೋದು. ಆ್ಯಂಡ್ ಇನ್ನು ಈ ಒಂದು ಗಾಡಿಗೆ ಒಟ್ಟು 3 ಇಯರ್ಸ್ ವ್ಯಾರಂಟಿ ಕೂಡ ಸಿಗುತ್ತೆ. ಸೊ 3 ವರ್ಷ ಅಥವಾ 30,000 ಕಿಲೋಮೀಟರ್ವರೆಗೂ ವ್ಯಾರಂಟಿ ಇರುತ್ತೆ. ಎಕ್ಸ್ಟೆಂಡ್ ವ್ಯಾರಂಟಿ ಕೂಡ ನೀವು ತಗೋಬೋದು. 1 ಇಯರ್ಗೆ 3,000 ಚಾರ್ಜ್ ಆಗುತ್ತೆ. ಆ್ಯಂಡ್ 2 ಇಯರ್ ಎಕ್ಸ್ಟೆಂಡ್ ಮಾಡ್ಕೋತೀರ ಅಂದರೆ 5,990 ಆಗುತ್ತೆ. ಇನ್ನು ಈ ಒಂದು ಗಾಡಿ ಪ್ರೈಸ್ ಅಂತ ಬಂದಾಗ ಈ ಒಂದು ಗಾಡಿ ಪ್ರೈಸು ಎಕ್ಸ್ ಶೋರೂಮ್ ಪ್ರೈಸು 95,000 ಇದೆ. ಸೊ 95,998. ಸೊ ನೀವು ಆನ್ ರೋಡ್ ಅಂತ ಹೋದಾಗ ರಿಜಿಸ್ಟ್ರೇಷನ್, ಇನ್ಶೂರೆನ್ಸು ಅದು ಇದೆಲ್ಲ ಆ್ಯಡಪ್ ಆದರೆ 1,06,000 ರೂಪಾಯಿ ಆಗುತ್ತೆ. ಅದ್ರ ಜೊತೆಗೆ ನೀವೇನಾರು ಟೆಕ್ ಪ್ಯಾಕು ಅದು ಇದು ಏನಾರು ಆ್ಯಡ್ ಮಾಡ್ಕೋತೀರ ಅಂದರೆ ಹತ್ತಿರ 1,10,000 ರೂಪಾಯಿ ಆಗುತ್ತೆ. ಸೊ ಇದು ಬಂದು ವಿತೌಟ್ ಟೆಕ್ ಪ್ಯಾಕು. ಸೊ ವಿತೌಟ್ ಟೆಕ್ ಪ್ಯಾಕ್ ಇದಾಗುತ್ತೆ. ವಿತೌಟ್ ಟೆಕ್ ಪ್ಯಾಕ್ಗೆ ಎಕ್ಸ್ಟ್ರಾ 3,000 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ.
ಬನ್ನಿ ಇವಾಗ ಒಂದು ರೌಂಡ್ ಓಡಾಡ್ಕೊ ಬರೋಣ, ಕೀ ಹಾಕೋಣ. ಗಾಡಿ ಓಡಿಸೋದಕ್ಕೆ ಏನು ನಿಮಗೆ ಮೇಜರ್ ಚೇಂಜ್ ಅಂತ ಅನ್ಸಲ್ಲ, ಯಾಕಂದರೆ ಸೇಮ್ ಮೋಟರ್ ಸೇಮ್ ಓಲ್ಡ್ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಸಸ್ಪೆನ್ಷನ್ ಕೂಡ ಅದೇ, ಚಾಸಿ ಕೂಡ ಅದೇ. ಅದರಿಂದ ಏನು ಓಡಿಸೋದಕ್ಕೆ ಏನು ಚೇಂಜಸ್ ಅಂತ ಅನ್ಸಲ್ಲ, ಸೇಮ್ ಪರ್ಫಾರ್ಮೆನ್ಸ್ ಇದೆ. ಬ್ರೇಕಿಂಗ್ ಕೂಡ ಅಷ್ಟೇ, ಡ್ರಮ್ ಬ್ರೇಕು. ಬಟ್ ಓಕೆ, ಏನು ತೊಂದರೆ ಇಲ್ಲ. ಈ ಒಂದು ಗಾಡಿ ಸ್ಪೀಡ್ಗೆಲ್ಲ ಡ್ರಮ್ ಬ್ರೇಕ್ ಓಕೆ ಅನಿಸುತ್ತೆ, ಡಿಸ್ಕ್ ಬ್ರೇಕೆಲ್ಲ ಅವಶ್ಯಕತೆ ಇರಲ್ಲ. ಸೊ ನೋಡಿ, ನೀವೇನಾರ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಜಾಸ್ತಿ ಆಯಿತು, ಕಮ್ಮಿ ಪ್ರೈಸಲ್ಲಿ ನೋಡಬೇಕು ಅಂತ ಅಂತಿದ್ರೆ ತಗೋಬೋದು, ಆರಾಮಾಗಿ ತಗೋಬೋದು. ಯಾಕಂದರೆ ರೇಂಜ್ ವೈಸು ನಿಮಗೆ ಆ ಪ್ರೀಮಿಯಂ ಗಾಡಿ ಮತ್ತು ಅರ್ಬನ್ ಗಾಡಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಅರ್ಬನ್ ವೇರಿಯಂಟ್ ಬಂದು 115 ಅನಿಸುತ್ತೆ. ಸೊ ಪ್ರೀಮಿಯಂ ವೇರಿಯಂಟ್ ಬಂದು 120 ಏನೋ ಇರಬೇಕು ಅನಿಸುತ್ತೆ. ಸೊ ಇದರಲ್ಲಿ ಸ್ಪೀಡ್ ಕಮ್ಮಿ ಇದಿಲ್ಲ, ಅದರಿಂದ ಸ್ವಲ್ಪ ರೇಂಜ್ ಜಾಸ್ತಿ ಇದೆ. ನಿಮಗೆ ಫೀಚರ್ಸ್ ಏನೋ ಅವಶ್ಯಕತೆ ಇಲ್ಲ, ಸಾಕು ಸಿಂಪಲಾಗಿ ಒಳ್ಳೆ ಬಿಲ್ಡ್, ಮೆಟಾಲಿಕ್ ಬಿಲ್ಡ್ ಇರೋಂಥ ಗಾಡಿ ಬೇಕು ಅನ್ನೋರು ಬೇಕಾದ್ರೆ ಈ ಗಾಡಿನ ಆರಾಮಾಗಿ ಟ್ರೈ ಮಾಡ್ಬೋದು. ಓವರ್ಲಾಗಿ ಏನಂದರೆ ಮುಂಚೆ ಸ್ವಲ್ಪ ಗಾಡಿ ಪ್ರೈಸ್ಗಳು ಜಾಸ್ತಿ ಇದೆ. ಸೊ ಏನು 1,70,000 1,40,000 ಅಂದರೆ ಈ 120-130 ಕಿಲೋಮೀಟರ್ ರೇಂಜ್ ಕೊಡೋ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಕಾಸ್ಟ್ಲಿ ಅಂತ ಅಂತಿದ್ದ. ಬಟ್ ಇದು ಬಂದು 1,10,000 ರೂಪಾಯಿ, ಇನ್ನೂ ಜಾಸ್ತಿ ದೊಡ್ಡ ಪ್ರೈಸ್ ಅಂತ ಅನ್ಸಲ್ಲ. ಓಕೆ, ಒಂದು ರೇಂಜ್ಗೆ ಚೆನ್ನಾಗಿ ಪ್ರೈಸಿಂಗ್ ಮಾಡಿದ್ದಾರೆ. ಸೊ ಓವರಾಲಾಗಿ ನೀವೇನಾರ ಮುಂಚೆ ಇದ್ದಂಥ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಕಾಸ್ಟ್ಲಿಗರು ಯಾರು 1,70,000 40,000 ಕೊಟ್ಟು ಆ ಗಾಡಿಗಳನ್ನ ತೊಗೊಳ್ಳೋಣ, ರೇಂಜೇ ಇಲ್ಲ, ಸುಮ್ಮನೆ ಮೆಟಾಲಿಕ್ ಬಿಲ್ಡ್ ಇಟ್ಕೊಂಡು ಏನು ಮಾಡಲಿ ಅಂತ ಅನ್ನೋರು ಇವಾಗ ಈ ಒಂದು ವೇರಿಯಂಟ್ನ ಟ್ರೈ ಮಾಡ್ಬೋದು. 1,10,000 ರೂಪಾಯಿಗೆ 123 ಕಿಲೋಮೀಟ್ರ್ IDC ರೇಂಜ್ ಇರೋವಂಥ ಈ ಒಂದು ಬೇಸ್ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಇವಾಗ ಸಿಗ್ತಾ ಇದೆ. ಸೇಮ್ ಮೆಟಾಲಿಕ್ ಬಾಡಿ, ಸೇಮ್ ಓಲ್ಡ್ ಡಿಸೈನು, ಸೇಮ್ ಮೋಟರು, ಸೇಮ್ ಒಂದು ಬ್ಯಾಟ್ರಿ. ಬಟ್ ಏನಪ್ಪ ಅಂದರೆ ಕೆಲವೊಂದಷ್ಟು ಫೀಚರ್ಸ್ಗಳು ಸಿಗಲ್ಲ ಅಷ್ಟೇ. ಸೊ ಇದು ಇವತ್ತಿನ ಒಂದು ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಡಾಗೆ ನೀವೇನಾರ ಈ ಒಂದು ಗಾಡಿನ ಟೆಸ್ಟೇ ನೋಡಬೇಕು ಅಂದರೆ ನಾನಿವತ್ತು ಇಂದಿರಾನಗರಲ್ಲಿರುವಂಥ ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ಬಂದಿದ್ದು. ಇಲ್ಲಿಗೆ ಬಂದರೆ ಈ ಗಾಡಿನ ನೀವು ಟೆಸ್ಟೇ ನೋಡ್ಬೋದು. ಸೊ ಇಷ್ಟ ಹೇಳ್ತಾ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟಲ್ಲಿ.